ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಇಂದು ಹೊಳೆಆಲೂರಿನ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬವನ್ನು ಸಮಸ್ತ ಮುಸ್ಲಿಂ ಬಾಂಧವರು ಸೇರಿಕೊಂಡು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಬ್ಬವನ್ನು ಆಚರಣೆ ಮಾಡಿದರು. ಈ ಸಮಯದಲ್ಲಿ ಮೌಲಾನ್ ಅಬ್ದುಲ್ ಲತೀಫ್ ಅವರು ಇಸ್ಲಾಂ ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ಹೇಳಿದರು. ಈ ಸಂದರ್ಭದಲ್ಲಿ ಅಂಜುಮನ್ ಅಧ್ಯಕ್ಷರು ಫಕ್ರು ಸಾಬ್ ಚಿಕ್ಕಮಣೂರ್, ನಜೀರ್ ಸಾಬ್ ನದಾಫ್, ಖಾನ್ ಸಾಬ್ ಕೊತಬಾಳ, ದಾದಾ ಪೀರ್ ಮುಲ್ಲಾ, ಚಾಂದ್ ಸಾಬ್ ಮುಲ್ಲಾ, ಆದಮ್ಬಾಯಿ ಮುನ್ನಾಪುರ್ ಹಾಗೂ ಇಬ್ರಾಹಿಂ ನದಾಫ್, ಬಾಬು ಮೆಣಸಗಿ, ಮೈನುದ್ದೀನ್ ನದಾಫ್, ಮೊಹಮ್ಮದ್ ಸಾಬ್ ಶಿರಹಟ್ಟಿ ಅನೇಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಸಹ ಸಂಪಾದಕರು ಅಭಿಷೇಕ್ ಕೊಪ್ಪದ್. ಹಜರತ್ ಇಬ್ರಾಹಿಂ ಹೇಳ್ತಾರ, ಮಗನ ಸತತವಾಗಿ ನಾನು ಏನ್ ಮಾಡಾಕುಂತೀನಿ, ಕನಸಿನಾಗ ನಿನ್ನ ಅಲ್ಲಾನ ದಾರಿ ಒಳಗ ಬಲಿದಾನ ಮಾಡಾಕುಂತೀನಿ, ನನಗೆ ಲೆಕ್ಕ ಅರಿಯವಲ್ದು ಅಂತಂದ. 3 ದಿವಸ ಆಯ್ತು. ಹಜರತ್ ಇಸ್ಮಾಯಿಲ್ ಹೇಳ್ತಾರ, ತಂದಿಗೆ ಸರಿಯಾದಂತ ಮಗ ಹೇಳ್ತಾರ, ಅಬ್ಬು ಜಾನ್ ಇದು ಯಾವುದು ಕನಸಲ್ಲ, ಅಲ್ಲಾ ನನಸಾಗಿ ಇದನ್ನ ನೋಡ್ಬೇಕಲ್ಲ ಗೊತ್ತಾನ, ಅಲ್ಲಾನ ದಾರಿ ಒಳಗ ನೀವು ನನ್ನ ಕುರ್ಬಾನಿ ಕೊಡ್ರಿ, ನನ್ನ ಬಲಿದಾನ ಕೊಡ್ರಿ ಅಂತ ಹೇಳ್ತಾರ. ಇದು ಅವರು ಕಲಿಸಿದಂತ ಮಕ್ಕಳಿಗೆ ಪಾಠ ಇತ್ತು, ದೀನಿತ್ತು. ಇವತ್ತು ನಮ್ಮ ಮಕ್ಕಳು ನಮ್ಮ ಮಾತ ಕೇಳವಲ್ಲು, ಹೌದಲ್ರಿ? ನಮ್ಮ ಪರಿಸ್ಥಿತಿ ಇದೇ ಐತಿ. ಇವತ್ತು ನಮ್ಮ ಮಕ್ಕಳು ನಮ್ಮ ಮಾತು ಕೇಳವಲ್ಲು. ಅಲ್ಲಿ ಮಗ ಹೋಗಿ ಹಜರತ್ ಅಬ್ಬಾ ಜಾನಿಗೆ ಹೇಳಾಕ್ ಕುಂತಾನ, ಅಬ್ಬು ಜಾನ್ ಇದು ಕನಸನ್ನ ನನಸು ಮಾಡ್ರಿ, ನೀವು ಕನಸೇನು ನೋಡಾಕುಂತಿರಲ್ಲ ಅದನ್ನ ನನಸನ್ನಾಗಿ ಮಾಡ್ರಿ ಅಂತಂದು ತಂದಿಗೆ ಹೇಳಾಕುಂತಾರ. ಅದ್ರ ಸಲುವಾಗಿ ದೋಸ್ತು, ಈ ಒಂದು ಕುರ್ಬಾನಿಯನ್ನ ಅಲ್ಲಾ ತಾಲಾಗ ಇಷ್ಟು ಪಸಂದ್ ಬಂತು. ಹಜರತ್ ಇಬ್ರಾಹಿಂಲಿಂದ ಹಿಡಿದು ಕಯಾಮತ್ತದವರೆಗೆ ಎಷ್ಟು ಜನ ಮುಸಲ್ಮಾನ ಜಗತ್ತಿನೊಳಗೆ ಬರ್ತಾರ, ಅವರು ಪ್ರತಿ ವರ್ಷ ತನ್ನ ಹೆಸರಲ್ಲೇ ಕುರ್ಬಾನಿ ಕೊಡಲೇಬೇಕು. ತನ್ನ ಹೆಸರಲ್ಲೇ ನಾ ಪ್ರತಿ ಸಲ ಹೇಳ್ತೀನಿ, ಜುಮ್ಮಾದಾಗ ಬಯಾನ್ ಮಾಡಿದಾಗ, ಈದ್ಗಾದಾಗ ಹೇಳ್ತೀನಿ, ನಾ ಜೀವಂತದೀನಿ, ನಂದು ಬಿಡುದು ಸತ್ತರ ಹೆಸರಲ್ಲೇ ಕೊಡುದು. ನನ್ನ ಮ್ಯಾಗ ಕುರ್ಬಾನಿ ವಾಜಿಬ್ ಐತಿ. ವಾಜಿಬ್ ಯಾರ ಮ್ಯಾಗೆ? ಆಕಿಲ್ ಹೋಲ, ಬಾಲಿಗ್ ಹೋಲ, ಅವ್ರ ಮುಕೀಮ್ ಹೋಲ, ಅವ್ರ ಸಾಹಿಬೆ ನಿಸಾಬ್ ಹೋಲ. ಈ 4 ಇರುವಂತ ಏನು ಅದಾವು, ಇವು 4 ನನ್ನ ಮ್ಯಾಗ ಅನ್ವಯ ಆಗ್ಬೇಕು. ನಾನು ಒಳ್ಳೆದ್ದು ಆಕಿಲ್ ಆಗಿರ್ಬೇಕು. ಆಕಿಲ್ ಅಂದ್ರ ಹುಚ್ಚ ಅಲ್ಲ, ಶಾಣೆ ಇರ್ಬೇಕು. ನಾನು ಎರಡನೇದ್ದು ಬಾಲಿಗಾಗಿರ್ಬೇಕು, 18 ವರ್ಷ ಮೇಲ್ಪಟ್ಟಿರ್ಬೇಕು. ನಾನು ನನ್ನ ಹತ್ರ ಸಾಹಿಬೆ ನಿಸಾಬ್ ಇರ್ಬೇಕು, ಅಂದ್ರೆ ನಾ ಜಕಾತ್ ಕೊಡೋನ್ ಆಗಿರ್ಬೇಕು, ಮುಕೀಮ್ ಆಗಿರ್ಬೇಕು. ಅಂತ ಮೇಲೆ ಕುರ್ಬಾನಿ ಐತಿ. ಅದನ್ನ ಬಿಡ್ತೀವಿ, ನನ್ನ ಮ್ಯಾಗ ಕುರ್ಬಾನಿ ಐತಿ. ನನ್ನ ಮಗನ ಹೆಸರ್ಲೆ ಕೊಳ್ಳೇನ್ರಿ, ಮಗನ ಹೆಸರ್ಲೆ ಕೊಳ್ಳೇನ್ರಿ, ನಮ್ಮ ಬಾಬಾ ಸತ್ತಿದ್ದನ್ರಿ, ಅವನ ಹೆಸರ್ಲೆ ಕೊಳ್ಳೇನ್ರಿ. ಪ್ರತಿ ಸಲ ಹೇಳ್ತೀನಿ, ಮೊಟ್ಟ ಮೊದಲು ಜೀವಂತ ಯಾರು ಅದಾರ ಅವ್ರ ಮೇಲೆ ಕುರ್ಬಾನಿ ಐತಿ. ನಾನು ಈ ಸಲ ಕೊಟ್ಟಿದ್ದೀನ್ರಿ, ಮುಂದಿನ ಸಲ ನನ್ನ ಹೆಂಡತಿ ಹೆಸರಲ್ಲೇ ಕೊಳ್ಳೇನ್ರಿ, ಹೋದ್ಸಲ ಅವ್ರ ಹೆಸರಲ್ಲೇ ಕೊಟ್ಟಿದ್ದೆ, ಈ ಸಲ ಇವ್ರ ಹೆಸರಲ್ಲೇ ಇಲ್ಲ. ನಾನು ಸಾಹಿಬೆ ನಿಸಾಬ್ ಅದೀನಿ, ನನ್ನ ಹೆಸರಲ್ಲೇ ಪ್ರತಿ ವರ್ಷ ಕುರ್ಬಾನಿ ಕೊಡಲೇಬೇಕು. ಪ್ರತಿ ವರ್ಷ ಕುರ್ಬಾನಿ ನಾನು ಕೊಡಲೇಬೇಕು, ಸಾಹಿಬೆ ನಿಸಾಬ್ ಅದೀನಿ ಅಂದ್ರ. ನಮಗಿದ ಲೆಕ್ಕ ಇನ್ನಾದ್ರೂ ಹರಿಯವಲ್ದು ಯಾರ ಹೆಸರಲ್ಲೇ ಕುರ್ಬಾನಿ ಕೊಡ್ಬೇಕು ಅಂತ. ಸಾಹಿಬೆ ನಿಸಾಬ್ ಬೈ, ನಾ ಮನ್ಯಾಗ ದುಡಿಯಾವ, ನನ್ನ ಮನಿ ಖರ್ಚನ್ನ ನಾನು ನೀಗಿಸಾವ, ಪ್ರತಿ ವರ್ಷ ನಾ ಜಕಾತು ಫಿತ್ರ ತೆಗಿಯಾವ, ನನ್ನ ಮ್ಯಾಗ ಕುರ್ಬಾನಿ ಐತಿ. ನನ್ನ ಮಗನ ಮ್ಯಾಗಿಲ್ಲ. ಗೊತ್ತಾದ್ರ? ಮನಿ ನಡ್ಸಾವ್ ನಾನು, ಅಂಗಡಿ ನಡ್ಸಾವ್ ನಾನು, ಹೊಲ ನಡ್ಸಾವ್ ನಾನು, ಬಿಸ್ನೆಸ್ ಮಾಡಾವ್ ನಾನು. ನನ್ನ ಮಗ ಅಲ್ಲ, ನನ್ನ ಮೇಲೆ ಕುರ್ಬಾನಿ ವಾಜಿಬ್ ಐತಿ, ನಾ ಕೊಡ್ಲೇಬೇಕು. ಸತ್ತವ್ರ ಹೆಸರಲ್ಲೇ ಕುರ್ಬಾನಿ ಇಲ್ಲ. ನಾವು ಸತ್ತಾರ ಹೆಸರಲ್ಲೇ, ಸಣ್ಣ ಮಕ್ಕಳ ಹೆಸರಲ್ಲೇ ಕುರ್ಬಾನಿ ಕೂಡ ಬಂತೀವಿ. ಅದ್ರ ಸಲುವಾಗಿ ದೋಸ್ತು, ಕುರ್ಬಾನಿ ಜೀವಂತ ಯಾರದಾರ, ಯಾರ ಆಕಿಲ್ ಅದಾರ, ಬಾಲಿಗ್ ಅದಾರ, ಸಾಹಿಬೆ ನಿಸಾಬ್ ಅದಾರ, ಅವ್ರ ಮ್ಯಾಗ ಕುರ್ಬಾನಿ ವಾಜಿಬ್ ಐತಿ. ಗೊತ್ತಾದ್ರ? ಈ ಕುರ್ಬಾನಿಯನ್ನ ಪ್ರತಿ ವರ್ಷ ನಾವು ಕೊಟ್ಕೊಂತಾನೆ ಬಂದೀವಿ. ಈ ಬಕ್ರಿ ಹಬ್ಬ ಅಂತಂದ್ರೆ ಒಂದಿಷ್ಟು ಮನೆ ತಿಳಿಯಾಗೈತಿ, ಸೌಕಾರ ಹಬ್ಬರಿ ಅಂತಂದು. ಯಾರಬ್ಬ? ಸೌಕಾರ ಹಬ್ಬ. ಒಂದಿಷ್ಟು ಮಂದಿ ತಲೆಯಾಗೈತಿ, ನಿನ್ನೆ ಮಾಡಿದಲ್ರಿ ಹಬ್ಬ ನಾವು ಅಂತಂದು. ನಿನ್ ಮಾಡಿದಲ್ಲ ಹಿರೇರಪ್ಪ. ಅಲ್ಲಾ ತಾಲ ಇಸ್ಲಾಂದೊಳಗೆ 2 ಖುಷಿ ಅಂತ ದಿನಗಳನ್ನ ಇಟ್ಟಾನ. 2 ಬಹಳ ಖುಷಿ ಪಡುವಂತ ದಿವಸ. ಒಂದು ರಂಜಾನ್, ಒಂದು ಈದುಲ್ ಅಜಾ, ಬಕ್ರೀದ್. ಬಹಳ ಮಹತ್ವವಾದಂತ ದಿವಸಗಳು ಇವ ಹಬ್ಬಗಳು. ಇವನ್ ಬಿಟ್ಟು ಮತ್ತ ಹಬ್ಬ ಇಲ್ಲ. ನಿನ್ನೆ ಮಾಡಿದ ಹಬ್ಬ ಅಲ್ಲ, ಅದು ಬಿದಾತ್ ಐತೆ. ಅದು ಇದು ಜಾಯಿಜ್ ಇಲ್ಲ ಇಸ್ಲಾಂದೊಳಗ. ಇವತ್ತು ಹರಾಮ್ ಕೆಲ್ಸಕ್ಕೆ ಇಷ್ಟು ಪ್ರಮೋಟ್ ಮಾಡಾಕಂತೀವಿ ನಾವು. ಯಾವ್ದು ಕುರಾನದೊಳಗ ಹದೀಸದೊಳಗ ಯಾವ್ದು ಇಲ್ಲ, ಅದನ್ನು ಫುಲ್ ಜೋರು ವಿಜೃಂಭಣೆಯಿಂದ ಆಚರಣೆಗಳು. ಯಾವ್ದು ಕುರಾನ್ ಮತ್ತೆ ಹದೀಸದೊಳಗ ಐತಿ ಅವನ್ನ ಮಾಡಿದ್ರು ಅಷ್ಟ, ಬಿಟ್ರು ಅಷ್ಟ.
ಈ ರೀತಿಯಾದಂತ ನಮ್ಮ ಏನ್ ಆಚಾರ ವಿಚಾರಗಳು ನಡೆಯಾಕುಂತಾವ್. ದೀನದಲ್ಲಿಂದ ದೂರಿ ಆಗಾಕುಂತೈತಿ, ಇಸ್ಲಾಂಲಿಂದ ದೂರಿ ಆಗಾಕುಂತೀವಿ. ಮತ್ತೆ ನಮಾಜ್ಲಿಂದ, ರೋಜಾದ್ಲಿಂದ, ಜಕಾತ್ಲಿಂದ, ಹಜ್ಜಿಲಿಂದ, ಕುರ್ಬಾನಿಲಿಂದ ದೂರ ಹಾಕೊಂತ ಬರಾಕುಂತೀವಿ. ಪರಿಸ್ಥಿತಿ ದಿಸ ಕೆಟ್ಕೊಂತ ಬರಾಕುಂತೈತಿ. ಮತ್ತೆ ನಾವು ತಿಳ್ಕೊಂತೀವಿ ಏನ್ರಿ ಇದು ಅಂತಂದ. ನಾವು ನಮ್ಮ ಕೈಯಾರೆ ಮಾಡ್ಕೊಂಡು ಹಾಕುಂತಿದ್ದು. ಇಸ್ಲಾಂನ ಗೊತ್ತಿಲ್ಲ ನಮಗ, ಮುಸಲ್ಮಾನ ಅಂದ್ರೆ ಏನು ಗೊತ್ತಿಲ್ಲ ನಮಗ. ಅದ್ರ ಸಲುವಾಗಿ Allahu Akbar, Allahu Akbar, La ilaha illallah, Allah